Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಒಬ್ವಿಯಸ್ಲಿ ಸಮ್ಮರ್ ಬಂತು ಅಂದರೆ ಮನೇಲಿ ಇರೋದಕ್ಕಾಗತ್ತಾ? ಯಪ್ಪ, ಮನೆ ಒಳಗಡೆನೂ ಇರೋದಕ್ಕಾಗಲ್ಲ, ಆಚೆನೂ ಇರೋದಕ್ಕಾಗಲ್ಲ. ಸೊ ಆ ಥರ ಪರಿಸ್ಥಿತಿ ಸಮ್ಮರ್ ಬಂತು ಅಂತಂದರೆ. ಸೊ ಆಲ್ಮೋಸ್ಟ್ ನಾವು ಯೂಶ್ವಲಿ ಮುಂಚೆಲ್ಲೂ ಶಿವರಾತ್ರಿ ಆದಮೇಲೆ ಸೆಕೆ ಶುರು ಆಗೋದು, ಬಟ್ ಇವಾಗ ಅದಕ್ಕಿಂತ ಮುಂಚೆನೇ ಫುಲ್ ಸೆಕೆ ಶುರು ಆಗೋಗಿದೆ. ಸೊ ಒಂದಷ್ಟು ಟಿಪ್ಸ್ನ, ಸಮ್ಮರ್ ಟಿಪ್ಸ್ ಏನೆಲ್ಲ ನಾವು ಫಾಲೋ ಮಾಡ್ಬೋದು ಅನ್ನೋದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡ್ತೇನೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋನು ಅಷ್ಟೇ ತುಂಬ ಲೆಂತಾಗಿ, ತುಂಬ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ, ಟು ದ ಪಾಯಿಂಟ್ ಇರುತ್ತೆ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸ್ಕಿಪ್ ಮಾಡ್ದಿರ ಕಂಪ್ಲೀಟ್ ವಿಡಿಯೋ ನೋಡಿ, ಓಕೆನಾ? ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲಪ್ಪ ಅಂತಂದರೆ, ಸಮ್ಮರ್ ಸೀಸನ್ ಆಬ್ವಿಯಸ್ಲಿ ಬಂತು. ಸಮ್ಮರ್ ಸೀಸನ್ಗೆ ನಾವು ಸೀಸನ್ ತಕ್ಕನಂಗೆ ನಮ್ಮ ಎಲ್ಲ ಲೈಫ್ ಸ್ಟೈಲ್ನ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಆ ಸೀಸನ್ ತಕ್ಕನಂಗೆ ನಾವು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಡೈಲಿ ರೋಟೀನ್ ಆಗಿರ್ಬೋದು, ಅಥವಾ ನಾವು ಏನು ತಿಂತೀವಿ ಆ್ಯಂಡ್ ಅದನ್ನೆಲ್ಲನೂ ಆ ಸೀಸನ್ ವೈಸ್ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ ಅಲ್ವಾ? ಆಬ್ವಿಯಸ್ಲಿ ಚಳಿಗಾಲದಲ್ಲಿ ನಾವು ತಣ್ಣಗಿರೋ ಊಟ ತಿನ್ನೋದಕ್ಕಾಗಲ್ಲ, ಆ್ಯಂಡ್ ಬಿಸಿಲುಗಾಲದಲ್ಲಿ ಬಿಸಿ ಊಟ ಮಾಡೋದಕ್ಕಾಗಲ್ವಲ್ಲ. ಹಾಗೆ ಆ ಸೀಸನ್ ವೈಸ್ ನಾವು ಕೂಡ ಚೇಂಜ್ ಆಗಬೇಕಾಗತ್ತೆ. ಇವಾಗ ಸಮ್ಮರ್ ಬಂತು ಅಂತಂದರೆ ಫುಲ್ ನಾವೆಲ್ಲ ಡಿಹೈಡ್ರೇಟ್ ಆಗೋದಂತೂ ಪಕ್ಕ. ಎಲ್ಲಾದರೂ ನಾವು ಆಚೆ ಕಡೆ ಹೋದಾಗ ಜಾಸ್ತಿ ನಾವು ನೀರು ಕುಡಿಯೋದಾಗಿರ್ಬೋದು, ಅಥವಾ ಜ್ಯೂಸ್ ಕುಡಿಯೋದಾಗಿರ್ಬೋದು, ಎಳ್ನೀರು ಕುಡಿಯೋದಾಗಿರ್ಬೋದು. ಫಸ್ಟ್ ಪಾಯಿಂಟು, ನಾವು ಸಮ್ಮರ್ ಸೀಸನಲ್ಲಿ ಒಂದು ತಲೆಯಲ್ಲಿ ಏನು ಇಟ್ಕೋಬೇಕು ಅಂತಂದರೆ, ನಮ್ಮ ಬಾಡಿನ ಡಿಹೈಡ್ರೇಟ್ ಆಗೋದಕ್ಕೆ ಬಿಡಬಾರ್ದು, ಯಾವಾಗಲೂ ನಾವು ಹೈಡ್ರೇಟ್ ಆಗಿರಬೇಕು. ಇದು ಒಂದು ನಮ್ಮ ತಲೆಯಲ್ಲಿ ಸ್ಟ್ರಾಂಗಾಗಿ ನಾವು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ಬೇಕು. ಲೈಕ್ ಆ ಜ್ಯೂಸ್ ಆಗಿದ್ರೂ ಸರಿ, ಆ್ಯಂಡ್ ಲಿಂಬೆನ್ ಜ್ಯೂಸು ಇದಂತೂ ದಿ ಬೆಸ್ಟು ಸಮ್ಮರ್ ಸೀಸನ್ಗೆ. ಆ್ಯಂಡ್ ವಾಟರ್ ಮಿಲನ್, ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ನ ಜಾಸ್ತಿ ತಿನ್ನಬೇಕಾಗುತ್ತೆ. ಲೈಕ್ ಮಸ್ಕ್ ಮಿಲನ್ನು, ವಾಟರ್ ಮಿಲನ್ನು ಆ್ಯಂಡ್ ಲಿಂಬೆನು. ಇದನ್ನೆಲ್ಲನೂ ತುಂಬಾ ಸೇಲ್ ಆಗುವಂಥದ್ದು ಸೀಸನ್ ಇದು. ತುಂಬ ಹೈಡ್ರೇಟ್ ಆಗಿ ಇರಬೇಕು, ಆ್ಯಂಡ್ ಫ್ರೂಟ್ಸು ಚೆನ್ನಾಗಿ ವಾಟರ್ ಕಂಟೆಂಟ್ ಇರೋದು ಚೆನ್ನಾಗಿ ತಿನ್ನಬೇಕು, ಓಕೆನಾ? ಆ್ಯಂಡ್ ಇನ್ನೊಂದು ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ನಾರಿನಂಶ ಇರೋದು ಕೂಡ ಜಾಸ್ತಿ ನಾವು ಫುಡ್ನ ಇಂಟೇಕ್ ಮಾಡಬೇಕಾಗತ್ತೆ. ಇದು ಕೂಡ ಒಂದು ಟಿಪ್ಸು, ಓಕೆನಾ? ವಾಟರ್ ಕಂಟೆಂಟ್ ಇರುವಂಥದ್ದು ಆ್ಯಂಡ್ ನಾರಿನಂಶ ಜಾಸ್ತಿ ಇರುವಂಥದ್ದು. ನಾವು ಫುಡ್ನ ಇಂಟೇಕ್ ಮಾಡಬೇಕಾಗುತ್ತೆ, ಸ್ಪೆಷಲಿ ಈ ಸಮ್ಮರಲ್ಲಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಆಬ್ವಿಯಸ್ಲಿ ನಮಗೆ ಈ ಸೀಸನಲ್ಲಿ ನಮಗೆ ತಲೆನೋವು ಜಾಸ್ತಿ ಬರೋದಾಗಿರ್ಬೋದು, ಕಣ್ಣು ಉರಿ, ಆ್ಯಂಡ್ ಬಾಡಿಯೆಲ್ಲ ಹೀಟ್ ಜಾಸ್ತಿ ಆಗೋಗೋದು, ಇಚ್ಚಿಂಗು, ರ್ಯಾಷಸ್ಸು, ಇದನ್ನೆಲ್ಲ ಜಾಸ್ತಿ ನಾವು ಪರ್ಟಿಕ್ಯುಲರ್ಲಿ ಈ ಸೀಸನಲ್ಲಿ ನಾವು ಜಾಸ್ತಿ ಫೇಸ್ ಮಾಡ್ತೀವಿ. ಅದಕ್ಕೆ ನಾವು 1 ಗ್ಲಾಸ್ ಆಫ್ ಮಜ್ಜಿಗೆ ಡೈಲಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಗೈಸ್. ಅದು ತುಂಬಾ ತಂಪು ಮಾಡುತ್ತೆ. ನಮ್ಮ ಬಾಡಿ ಹೀಟ್ ಟೆಂಪ್ರೇಚರ್ನ ಅದು ಅದನ್ನು ಒಂದು ಮಾಡರ್ನ್ ಟೆಂಪ್ರೇಚರ್ಗೆ ಅಥವಾ ಕೂಲ್ ಡೌನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದಕ್ಕೋಸ್ಕರನೇ ಅಲ್ವಾ, ಲೈಕ್ ಈ ಥರ ಸೀಸನಲ್ಲೇ ಅಂಬ್ಲಿ ಕುಡಿತಾರೆ. ಇಟ್ಸ್ ದಿ ಬೆಸ್ಟ್. ಈ ಸಮ್ಮರ್ ಸೀಸನ್ಗೆ ಸ್ಪೆಷಲಿ ಹೇಳ್ತೀನಿ, ಅಂಬ್ಲಿ ನೀವೆಲ್ಲಾದರೂ ಟೆಂಪಲ್ಸ್ಗೆಲ್ಲ ಹೋಗಿ, ಅಮ್ಮನ ಟೆಂಪಲ್ಸ್ಗೆಲ್ಲನೂ ಅಲ್ಲೆಲ್ಲನೂ ಅಂಬ್ಲಿ ಕೊಡ್ತಾರೆ. ದಿ ಬೆಸ್ಟ್ ಅದೆಲ್ಲನೂ ಈ ಥರ ಸೀಸನಲ್ಲಿ. ರಾಗಿ ಅಂಬ್ಲಿ, ಅದಕ್ಕೆ ಮಜ್ಜಿಗೆ ಹಾಕ್ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಜ್ಜಿಗೆಗೆ ಈರುಳ್ಳಿ ಆ್ಯಂಡ್ ಒಗ್ಗರಣೆ ಹಾಕ್ತಾರೆ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿಕೊಡ್ತಾರೆ. ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಮೋರ್ ದೆನ್ ನಾವು ಆಚೆ ಕಡೆ ಫುಡ್ಸ್ ತಿನ್ನೋದಕ್ಕಿಂತ ನಮ್ಗೆ ಈ ಥರದ್ದೇನಾದರೂ ಅಂಬ್ಲಿ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ನೀವು ಟ್ರಾವೆಲ್ ಮಾಡಬೇಕಾದ್ರೆ ರೋಡ್ ಸೈಡಲ್ಲಿ ಸಿಕ್ಕಿದ್ರೆ ಮಿಸ್ ಮಾಡ್ದಿರೋ ಕುಡೀರಿ, ಆಯಿತಾ? ತುಂಬಾ ಒಳ್ಳೆಯದು. ಈ ಸೀಸನಲ್ಲಿ ಪರ್ಟಿಕ್ಯುಲರಾಗಿ ನೀವು ಎಲ್ಲೇ ಹೋದ್ರೂ ನಿಮಗೆ ಸಿಗುತ್ತೆ. ಲೈಕ್ ಆಫೀಸ್ಗೆ ಹೋಗ್ಬೇಕಾದ್ರೆ ಆಬ್ವಿಯಸ್ಲಿ ಸಿಗುತ್ತೆ. ಸಿಕ್ಕಿದಾಗ ಕುಡೀರಿ, ತುಂಬ ಒಳ್ಳೆಯದು ಹೆಲ್ತಿಗೆ. ಇದು ದಿ ಬೆಸ್ಟ್ ಆಪ್ಷನು, ಮಜ್ಜಿಗೆ ಆ್ಯಂಡ್ ಅಂಬ್ಲಿ, ಓಕೆನಾ? ಆ್ಯಂಡ್ ಮನೇಲಿ ಕೂಡ ನಾವು ಮಾಡ್ಕೊಂಡು ಕುಡಿಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕೆಲವರು ನಾನು ನೋಡಿದ್ದೀನಿ, ಬ್ರೇಕ್ಫಾಸ್ಟ್ಗೆ ಇದನ್ನೇ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ, ಸ್ಪೆಷಲಿ ಈ ಥರ ಸೀಸನಲ್ಲಿ. ದಿ ಬೆಸ್ಟ್ ಅದು. ಆ್ಯಂಡ್ ರಾತ್ರಿನೂ ಅಷ್ಟೇ ಕುಡಿಯೋದು ನಾನು ನೋಡಿದ್ದೀನಿ, ಚೆನ್ನಾಗಿರುತ್ತೆ. ಆ್ಯಂಡ್ ಲೈಟ್ ವೆಯ್ಟಾಗೆ ಊಟ ಮಾಡೋದಾಗಿರ್ಬೋದು, ಜಾಸ್ತಿ ಸ್ಪೈಸ್
ತಿನ್ನೋದಾಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಸ್ಪೆಷಲಿ ಈ ಸೀಸನಲ್ಲಿ, ಬಿಕಾಸ್ ಅದು ಹೀಟು, ಸಿಕ್ಕಾಪಟ್ಟೆ ಹೀಟು ಆ್ಯಂಡ್ ಮೋಷನ್ಗೆ ಹೋಗೋದಕ್ಕೆ ಸಮಸ್ಯೆ ಆಗಿರ್ಬೋದು, ಅಥವಾ ಆ್ಯಂಡ್ ಕೆಲವರು ಕಾನ್ಸ್ಟಿಪೇಷನ್ ಆಗೋ ಸಮಸ್ಯೆ ಇರ್ಬೋದು. ಸೊ ಇದನ್ನೆಲ್ಲನೂ ಜಾಸ್ತಿ ಫೇಸ್ ಮಾಡ್ತಾರೆ. ಸೊ ಸ್ವಲ್ಪ ಸ್ಪೈಸಿ ಐಟಮ್ಸ್ ಎಲ್ಲನೂ ಈ ಸೀಸನಲ್ಲಿ ಸ್ಪೆಷಲಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಜಂಕ್ ಫುಡ್ ಮುಖ್ಯವಾಗಿದ್ದು ಈ ಸೀಸನಲ್ಲಿ, ಸ್ಪೆಷಲಿ ಜಂಕ್ ಫುಡ್. ಅದರಲ್ಲಿ ಆಬ್ವಿಯಸ್ಲಿ ಸ್ಪೈಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಅವ್ರು ಯಾವ ಏನೆಲ್ಲ ಪದಾರ್ಥ ಬಳಸಿರ್ತಾರೋ ವಿ ನೆವರ್ ನೋ. ನಾನು ತಿನ್ನಲೇಬಾರ್ದು ಅಂತ ಹೇಳ್ತೀರಾ, ಬಟ್ ಸ್ವಲ್ಪ ಅವಾಯ್ಡ್ ಮಾಡೋದು ಇಟ್ಸ್ ದಿ ಬೆಸ್ಟು, ಸ್ಪೆಷಲಿ ಇವಾಗ. ಓಕೆನಾ? ಸೊ ಜಂಕ್ ಫುಡ್ ಎಲ್ಲ ಸ್ಟಾಪ್ ಮಾಡಿ ಮನೆ ಊಟನೇ ತಿನ್ನಿ. ಅದರಲ್ಲೂ ಸ್ಪೆಷಲಿ ಎಲ್ಲ ಲಿಕ್ವಿಡ್ ಐಟಮ್ಸ್ ತಿನ್ನೋದ್ರಿಂದ ಸೊ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೈಡ್ರೇಟ್ ಆಗಿರ್ತೀವಿ ನಾವೆಲ್ಲೂ ಡಿಹೈಡ್ರೇಟ್ ಆಗೋದಿಲ್ಲ. ಓಕೆನಾ? ಆ್ಯಂಡ್ ಆಚೆ ಹೋಗ್ಬೇಕಾದ್ರೆ ನೀವು ಹ್ಯಾಟ್ನ ಯೂಸ್ ಮಾಡ್ಕೊಳ್ಳಿ, ಅಥವಾ ಇಲ್ಲಾಂದರೆ ವೇಲ್ನ ಈ ಥರ ಕವರ್ ಮಾಡ್ಕೊಳ್ಳಿ. ಅಂತ ತಲೆ ಮೇಲೆ ಏನಾದರೂ ಒಂದು ಶಾಲ್ ಆಗಿರ್ಬೋದು, ಲೈಕ್ ಏನಾದರೂ ಒಂದು ಬಟ್ಟೆ ಆಗಿರ್ಬೋದು, ತಲೆ ಮೇಲೆ ವೇಲ್ ಆಗಿರ್ಬೋದು. ಸೊ ಈ ಥರ ಹಾಕ್ಕೊಂಡು ನೀವು ಓಡಾಡಿ. ಆ್ಯಂಡ್ ಅಂಬ್ರೆಲಾ ತೊಗೊಂಡೋಗಿ, ತುಂಬಾ ಬಿಸಿಲಿರುತ್ತೆ ಆ್ಯಂಡ್ ಈ ಬಿಸಿಲು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದಲ್ಲ. ಸೊ ಟ್ಯಾನ್ ಆಗಿರ್ಬೋದು, ರ್ಯಾಷಸ್ ಆಗಿರ್ಬೋದು, ಸೊ ಇದನ್ನೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಇದನ್ನು ಕೂಡ ನೀವು ಆರಾಮಾಗಿ ಟಿಪ್ನ ಯೂಸ್ ಮಾಡ್ಕೋಬೋದು. ಹ್ಯಾಟ್ನ ಯೂಸ್ ಮಾಡಿ ಅಥವಾ ಅಂಬ್ರೆಲಾ ಇಟ್ಕೊಂಡು ಆರಾಮಾಗಿ ನೀವು ಓಡಾಡ್ಬೋದು ಎಲ್ಲಾದರೂ ಆಚೆ ಕಡೆ ಹೋಗ್ಬೇಕಂದ್ರೆ. ಸ್ಪೆಷಲಿ ಆಚೆ ಕಡೆ ಕೆಲಸ ಮಾಡೋರು, ಲೈಕ್ ಯಾರು ಈ ಕೂಲಿ ಕೆಲಸ ಮಾಡ್ತಾರಲ್ಲ ಅವರಾಗಿರ್ಬೋದು, ಮನೆ ಕನ್ಸ್ಟ್ರಕ್ಟ್ ಮಾಡೋರಾಗಿರ್ಬೋದು, ಆ್ಯಂಡ್ ವಾಚ್ಮ್ಯಾನ್ ಇವರು ಈ ಕೆಲಸ ಮಾಡೋರಾಗಿರ್ಬೋದು, ಮಾರ್ಕೆಟಿಂಗ್ ಕೆಲಸ ಮಾಡೋರಾಗಿರ್ಬೋದು, ಇವ್ರಿಗೆಲ್ಲನೂ ಆಚೆ ಫೀಲ್ಡ್ ವರ್ಕ್ ಯಾರೆಲ್ಲ ಜಾಸ್ತಿ ಮಾಡ್ತಾರೋ ಅವ್ರಿಗೆಲ್ಲ ಇದು ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು. ಬಿಕಾಸ್ ಆ ಬಿಸಿಲಿಗೆ ನಮ್ಮ ತಲೆ ಅಂತೂ ಒಂದು ಗತಿ ಆಗಿರುತ್ತೆ ಅಂತಂದರೆ, ನಾವು ಒಳಗಡೆ ಕೂತಿರೋರಿಗೆ ಸಮ್ಟೈಮ್ಸ್ ತಲೆನೋವು ಬಂದುಬಿಡುತ್ತೆ. ಆ ಬಿಸಿಲು ಆ ಲೆವೆಲಿಗಿದೆ. ಸೊ ಈ ಸತಿ ಬಿಸಿಲು ಬೇರೆ ಜಾಸ್ತಿ ಇದೆ ಅಂತಲೂ ಕೂಡ ಹೇಳ್ತಿದ್ರೆ, ಸೊ ನಮ್ಮ ಹುಷಾರಲ್ಲಿ ನಾವಿರೋಣ. ಓಕೆನಾ? ಆ್ಯಂಡ್ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಟೈಟ್ ಫಿಟ್ಟಿಂಗ್ ಆಗಿರೋ ಡ್ರೆಸ್ ಮಾತ್ರ ದಯವಿಟ್ಟು ಹಾಕೋಬೇಡಿ. ಈ ಸೆಕೆಗೆ ಆ ಇರಿಟೇಷನ್ಗೆ ಹೆಂಗಿರುತ್ತೆ ಗೊತ್ತಾ ಟೈಟ್ ಫಿಟ್ಟಿಂಗು, ಲೈಕ್ ಹಿಂಸೆ ಆಗೋಗುತ್ತೆ. ಸೊ ಲೂಸ್ ಆಗಿರೋ ಕಾಟನ್ ಬಟ್ಟೆನ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಲೈಕ್ ನಮಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ನೀವು ಆಚೆ ಕಡೆ ಫೀಲ್ಡ್ ವರ್ಕ್ ಮಾಡ್ತಿದ್ದೀರಾ ಅಥವಾ ಆಚೆ ಕಡೆ ನಿಮ್ಮ ಕೆಲಸ ಇದೆ ಅಂತಂದರೆ, ಸೊ ಆಲ್ಮೋಸ್ಟ್ ಲೈಕ್ ಬ್ಲ್ಯಾಕ್ ಕ್ಲೋತ್ನ ಅವಾಯ್ಡ್ ಮಾಡಿ, ಬಿಕಾಸ್ ಅದು ಅಬ್ಸರ್ವ್ ಮಾಡುತ್ತೆ. ಸೊ ಅದಕ್ಕೆ ವೈಟ್ ಕ್ಲೋತ್ಸ್ನ ಹಾಕ್ಕೊಂಡ್ರೆ ಅದಷ್ಟು ಅಬ್ಸರ್ವ್ ಮಾಡೋಲ್ಲ ಇದನ್ನು. ಸೊ ವೈಟ್ ಡ್ರೆಸ್ನ ಹಾಕ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡಿ. ಓಕೆನಾ? ಎಸ್ಪೆಷಲಿ ನೀವು ಆಚೆ ಎಲ್ಲಾದರೂ ಹೋಗ್ತಿದ್ದೀರಾ ಅಂತಂದರೆ ಆಲ್ಮೋಸ್ಟ್ ಸ್ವಲ್ಪ ವೈಟ್ ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡಿ. ಆ್ಯಂಡ್ ಕೆಲಸದಿಂದ ಆಚೆ ಕೆಲಸ ಮಾಡಿಕೊಂಡು ಮನೆಗೆ ವಾಪಸ್ ಬಂದಿದ ತಕ್ಷಣ ಸ್ನಾನ ಮಾಡಿ, ಅದು ಕೂಡ ಒಂದು ರಿಫ್ರೆಶಿಂಗ್ ಆಗಿರುತ್ತೆ. ಅಫ್ಕೋರ್ಸ್ ನಾವು ಶೆಕೆರೆಲ್ಲ ಆಚೆ ಕಡೆ ಕೆಲಸ ಮಾಡಿರ್ತೀವಿ ಆ್ಯಂಡ್ ಆ ಇರಿಟೇಷನ್ ಬೇರೆ ಇರುತ್ತೆ. ಆ್ಯಂಡ್ ಮನೆಗೆ ಬಂದು ಹಾಗೆ ಊಟ ಮಾಡೋದು, ಹಾಗೆ ಮಲ್ಕೊಳ್ಳೋದು ಅದಷ್ಟು ಕಂಫರ್ಟಬಲ್ ಆಗಿರಲ್ಲ. ಸೊ ಮನೆಗೆ ಬಂದು ಒಂದು ಸ್ವಲ್ಪ ಫ್ರೆಶ್ನಪ್ ಆಗಿ, ಸೊ ಮ್ಯಾಂಡೇಟರಿ ಅದು. ಸೊ ಸಮ್ಮರ್ ಸೀಸನಲ್ಲಿ ಟ್ವೈಸ್ ಸ್ನಾನ ಮಾಡೋದು ಇಟ್ಸ್ ಮ್ಯಾಂಡೇಟರಿ. ಸೊ ಸ್ನಾನ ಮಾಡಿ ಊಟ ಮಾಡಿ ಮಾಡ್ಕೊಳ್ಳಿ. ಆ್ಯಂಡ್ ಜಾಸ್ತಿ ಲಿಕ್ವಿಡ್ ಐಟಮ್ಸ್ನ ತೊಗೊಳ್ಳಿ. ಓಕೆನಾ? ಆ್ಯಂಡ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಜಾಸ್ತಿ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಬಿಕಾಸ್ ಈ ನೋಡ್ತಿದ್ರೆ ನಾವು ಈ ಸಮ್ಮರು ನಿಜವಾಗ್ಲೂ ಹೇಳ್ತೀನಿ, ಲೈಕ್ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ. ಸೊ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಆ್ಯಂಡ್ ನಾವು ನಮ್ಮ ಸ್ಕಿನ್ ಕೇರ್ ರೊಟೀನ್ನ ನಾವು ಲೈಕ್ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಲೈಕ್ ನಾನು ಯಾವಾಗಲೂ ನನ್ನ ಪ್ರೀವಿಯಸ್ ವೀಡಿಯೋಲಿ ಅಥವಾ ವೀಡಿಯೋಸಲ್ಲಿ ನಾನು ಯಾವಾಗಲೂ ಹೇಳ್ದಂಗೆ ಹೋಮಲ್ಲಿ ನಾವು ಮನೇಲಿ ನಮ್ಮ ಸುತ್ತಮುತ್ತ ಇರೋದನ್ನೇ ಬಳಸಿ ನಾವು ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಇಟ್ಕೋಬೋದು. ಲೈಕ್ ಬೇಸನ್ನು, ಅದಕ್ಕೆ ಸ್ವಲ್ಪ ಕರ್ಡು ಆ್ಯಂಡ್ ಸ್ವಲ್ಪ ಅರಿಶಿಣದ ಪುಡಿ ಅದನ್ನು ಪ್ಯಾಕ್ ಹಾಕೋಬೋದು, ಅಥವಾ ಅದ್ರ ಬೇಸನ್ನು ಮತ್ತು ಒಂದು ಎಗ್ ಹಾಕೋಬೋದು, ಅಥವಾ ಅಲೋವೆರಾ ಅದನ್ನು ಮಿಕ್ಸ್ ಮಾಡ್ಕೋಬೋದು, ಟೊಮೆಟೊ ರಸನ ಮಿಕ್ಸ್ ಮಾಡ್ಕೋಬೋದು. ಸೊ ಒಂದೇ ವೆರೈಟಿ ಮಾಡೋದಕ್ಕಿಂತ ಸೊ ಈ ಥರ ಬೇರೆ ಬೇರೆ ವೆರೈಟಿ ಮಾಡಿಕೊಂಡು ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ಇಟ್ಕೋಬೋದು. ಸೊ ಇದು ಕೂಡ ನೀವು ಆರಾಮಾಗಿ ಮನೆಯಲ್ಲೂ ಕೂಡ ಮಾಡ್ಕೋಬೋದು, ವೀಕ್ಲಿ ಟ್ವೈಸ್ ಅಥವಾ ವೀಕ್ಲಿ ಒನ್ಸ್. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಓಕೆನಾ? ಸೊ ಅಷ್ಟೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ ಈ ಟಿಪ್ಸ್ ಎಲ್ಲ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನೀವೆಲ್ಲ ಇದನ್ನು ಬಳಸ್ತೀರಾ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದ್ದು ಆ್ಯಂಡ್ ಹೆಲ್ಪ್ಫುಲ್ ಆಗಿತ್ತು ಅಂತ ಕೂಡ ನಾನು ಭಾವಿಸ್ತೀನಿ. ಸೊ ಅಷ್ಟೇ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕಂತ ಇದ್ದಿದ್ದು. ಸೊ ಇನ್ನೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.